me forever on fire. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಸಮಯ ಅಂತ್ಯ ಆಗುತ್ತೆ. ಇವತ್ತು ಕೋರ್ಟ್ನಲ್ಲಿ ಮತ್ತೆ ಕೊಲೆ ಆರೋಪಿಗಳ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಪ್ರೊಸೀಜರ್ ಪ್ರಕಾರ 14 ದಿನಗಳ ಕಾಲ ವಿಸ್ತರಣೆ ಆಗ್ತಾನೆ ಇದೆ ನ್ಯಾಯಾಂಗ ಬಂಧನದ ಅವಧಿ. ಇವತ್ತು ಅಂತ್ಯವಾಗುತ್ತೆ ಬಂಧನದ ಅವಧಿ ನ್ಯಾಯಾಂಗ ಬಂಧನದ್ದು. ಹಾಗಾಗಿ ಇವತ್ತು ಮತ್ತೆ ಕೋರ್ಟ್ನಲ್ಲಿ ಹಾಜರುಪಡಿಸಲಾಗುತ್ತೆ ಆರೋಪಿಗಳನ್ನ. 4 ಜನ ಈಗಾಗಲೇ ತುಮಕೂರಿನ ಜೈಲಿನಲ್ಲಿದ್ದಾರೆ. ಉಳಿದಂತ ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಎಲ್ಲರನ್ನೂ ಕೂಡ ಕೋರ್ಟ್ಗೆ ಕರೆತಂದು ವಿಚಾರಣೆ ನಡೆಸಲಾಗುತ್ತೆ. ಕೋರ್ಟ್ನಲ್ಲಿ ಕಸ್ಟಡಿಗೆ ಕೇಳದಿರೋದಕ್ಕೆ ಪೊಲೀಸರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಕಸ್ಟಡಿ ಕೇಳುವಂತ ಅಗತ್ಯ ಏನಿಲ್ಲ. ಈಗ ಎಲ್ಲ ಆರೋಪಿಗಳ ವಿಚಾರಣೆ ಆಗಿದೆ. ಅನೇಕ ರಿಪೋರ್ಟ್ಗಳು ಬಂದಿದ್ದಾವೆ. ಕೆಲ ರಿಪೋರ್ಟ್ಗಳು ಈಗಾಗಲೇ ಬರೋದಕ್ಕೆ ಅಂತ ಪೊಲೀಸರು ಕಾಯ್ತಿದ್ದಾರೆ. ಹಾಗಾಗಿ ಕಸ್ಟಡಿಗೆ ಕೇಳುವಂತ ಅವಶ್ಯಕತೆ ಏನಿಲ್ಲ, ಕೇಳೋದು ಇಲ್ಲ. ಹಾಗಾಗಿ ಮತ್ತೆ ಜೈಲು ಸೇರುವಂತ ಸಾಧ್ಯತೆ ಇರುವಂತದ್ದು. ಈತ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಬಾರದು ಅಂತ ವಕೀಲರು ಕೂಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಆರೋಪಿ ದರ್ಶನ್ ಪರ ವಕೀಲರಿರ್ಬೋದು, ಆರೋಪಿ ಪವಿತ್ರ ಪರ ವಕೀಲರಿರ್ಬೋದು, ಉಳಿದಂತ ಆರೋಪಿಗಳ ಪರವಾಗಿರುವಂತ ವಕೀಲರು ಯಾರಾದರೂ ಕೂಡ ಯಾರು ಜಾಮೀನಿಗೆ ಅಪ್ಲೈ ಮಾಡಬೇಕು ಅಂತ ಇಲ್ಲ. ಈಗ ಸದ್ಯಕ್ಕೆ ಅಪ್ಲೈ ಮಾಡೋದು ಬೇಡ ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇವತ್ತು ವಿಚಾರಣೆಯನ್ನು ನಡೆಸಿ ಮತ್ತೆ ಜೈಲು ಸೇರುವಂತ ಸಾಧ್ಯತೆ. ಒಟ್ಟು 17 ಜನ ಆರೋಪಿಗಳ ನ್ಯಾಯಾಂಗ ಬಂಧನ ಕೂಡ ಇವತ್ತು ಅಂತ್ಯವಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ. ಅಂದ್ರೆ ಪ್ರತಿ ಬಾರಿ ಕೂಡ ನ್ಯಾಯಾಂಗ ಬಂಧನ ಅಂತ್ಯವಾದಂಥ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ಹಿಂದೆ 1-2-3 ಬಾರಿ ಇದೇ ರೀತಿ ಆದಂತಹ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ನ್ಯಾಯಾಧೀಶರು ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿದ್ರು. ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ಬಳಿಕ ಮತ್ತೆ ನ್ಯಾಯಾಂಗ ಬಂಧನವೇ ಆಗುತ್ತೆ ಅಂತ. ಯಾಕೆಂದರೆ ಕೋರ್ಟ್ನಲ್ಲಿ ವಕೀಲರಿರ್ಬೋದು, ಅದೇ ರೀತಿಯಾಗಿ ಸರ್ಕಾರದಲ್ಲಿ ಇರುವಂಥ ವಕೀಲರು ಮತ್ತು ಪೊಲೀಸರು ಕೂಡ ಕಸ್ಟಡಿ ಕೇಳುವಂಥ ನೆಸೆಸಿಟಿ ಇಲ್ಲ. ಎಲ್ಲ ವಿಚಾರಣೆ ಕೂಡ ಆಗೋಗಿದೆ. 17 ಜನರ ಆರೋಪಿಗಳ ವಿಚಾರಣೆ ಆಗಿದೆ. ಸ್ಥಳ ಮಹಜೂರಾಗಿದೆ. CCTV ಫುಟೇಜ್ಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ರಿಟ್ರೀವ್ ಮಾಡೋದಕ್ಕೆ ಅಂತ ಹೈದರಾಬಾದ್ಗೆ ಕಳಿಸ್ಕೊಟ್ಟಿದ್ದಾರೆ. ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವುಗಳನ್ನು ಕೂಡ ಹೈದರಾಬಾದ್ಗೆ ಕಳಿಸ್ಕೊಟ್ಟಿದ್ದಾರೆ. ಕೆಲ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಿವೆ. ಇನ್ನೂ ಕೆಲ ರಿಪೋರ್ಟ್ಗಳಿಗೋಸ್ಕರ ಕಾಯ್ತಿದ್ದಾರೆ. ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಒಂದು 30% ರಿಪೋರ್ಟ್ಗಳು ಬೇಕಾಗಿದೆ. ಹಾಗಾಗಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಎಲ್ಲ ಆರೋಪಿಗಳನ್ನು ಕೂಡ ಒಳಪಡಿಸಲಾಗುತ್ತೆ. ಸದ್ಯಕ್ಕೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಇದು ಕಾನೂನಿನ ಪ್ರೊಸೀಜರ್. ಪ್ರತಿ ಬಾರಿಯೂ ಕೂಡ ನ್ಯಾಯಾಂಗ ಬಂಧನದ ಅವಧಿ ಮುಗಿದಂಥ ಸಂದರ್ಭದಲ್ಲಿ ಅವತ್ತು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸ್ತಾರೆ. ಅದಾದ ಬಳಿಕ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಕೊಡಲಾಗುತ್ತೆ. ಹೀಗಾಗಿ ಇವತ್ತು ಕೂಡ ಅದೇ ಪ್ರೊಸೀಜರ್ ನಡೆಯುತ್ತೆ. 17 ಜನ ಆರೋಪಿಗಳ ನ್ಯಾಯಾಂಗ ಬಂಧನ ಕೂಡ ಇವತ್ತು ಅಂತ್ಯ ಆಗುತ್ತೆ. ಅವರನ್ನು ಮತ್ತೆ ಕೋರ್ಟ್ಗೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತೆ. ಕೋರ್ಟ್ನಲ್ಲಿ ಎಷ್ಟೊತ್ತಿಗೆ ವಿಚಾರಣೆ ಇರುತ್ತೆ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನಾದರೂ ಕರೆತರ್ತಾರಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಲಭ್ಯವಾಗಬೇಕಿದೆ.